ಆಕ್ಚುಲಿ ಇದು ಮೂವಿ ನೋಡಕಂತ ಬಂದೆ. ನನ್ನ ಫೇವ್ರೇಟ್ ಹೀರೋಯಿನ್ ಇವರು. ಆ ಕಾಲದಿಂದ ಅಣ್ಣ ತಂಗಿ ಮೂವಿಯಿಂದ ನೋಡ್ಕೊಂಡ್ ಇವಾಗ ಫೇವ್ರೇಟ್ ಮೂವಿ. ಸೊ ಹಂಗಾಗಿ ಅವರ ಒಂದು ಆಕ್ಟಿಂಗ್ ನಮ್ದು ಇನ್ನೂ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಆ ಒಂದು ಏಜ್ ಇಂದ ಹಿಡಿದು ಇಲ್ಲಿವರೆಗಾದ್ರೂ ಅವ್ರು ಗ್ಲಾಮರ್ ಇನ್ನೂ ಹಂಗೆ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ದಾರೆ. ಸೊ ರಮೇಶ್ ಅರವಿಂದ್ ಸರ್ ಸಹ ಆಗಿನ ಏಜ್ ಇಂದ ಹಿಡಿದು ಇವಾಗವರೆಗೂ ಸಹ ಅವ್ರ ಗ್ಲಾಮರ್ ಹಂಗೆ ಇದೆ. ಹಾಗಾಗಿ ಒಂದು ಈ ಮೂವಿ ಕಂಟೆಂಟ್ ತುಂಬಾ ಚೆನ್ನಾಗಿತ್ತು. ಮತ್ತೆ ಮೇನ್ ಆಗಿ ಹೆಣ್ಮಕ್ಳ ಮೇಲೆ ಯಾವ ತರ ಗಂಡ್ಮಕ್ಳು ಒಂದು ದುಶ್ಚಟ ಬರುತ್ತಾರೆ, ಮತ್ತೆ ಇವಾಗ ಸಮಾಜ ಯಾವ ರೀತಿ ಹಾಳಾಗ್ತಿದೆ ಅದ್ರ ಬಗ್ಗೆ ಎಲ್ಲ ಮೇಲೆ ತೋರಿಸ್ತಿದ್ದಾರೆ. ಮತ್ತೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಆ ತರ ಯಾವ ತರ ಇದೆ ಎಲ್ಲ ಒಳ್ಳೇದು ಪಾಸಿಟಿವ್ ಎಲ್ಲ ತರ ತೋರಿಸಿದ್ರೆ ಮೇಡಮ್. ಭಯನಕ್ಕಿಂತ ವಿಷನ್ಸ್ ಇದೆ ಸರ್. ಆ ಒಂದು ಏನ್ ಮೇಕಿಂಗ್ ಮಾಡಿದಾರಲ್ಲ ಆ ಮೇಕಿಂಗ್ ನಾವು ಯಾವತ್ತು ಕ್ರೆಡಿಟ್ ಆಗಿರ್ಬೇಕು. ಕನ್ನಡ ಇಂಡಸ್ಟ್ರಿ ಇದೇ ತರ ಮುಂದೆ ತರಬೇಕು. ಯಾವ ಒಂದು ಹಾಲಿವುಡ್ ಹಾರರ್ ಮೂವಿ ನಮ್ಮ ಕನ್ನಡ ಇಂಡಸ್ಟ್ರಿ ಮೂವಿ ಕಮ್ಮಿ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಕನ್ನಡ ನಮ್ಮ ಹೆಮ್ಮೆ ಸರ್. ಫೈಟ್ ಇಷ್ಟ ಆಯ್ತು ಮೇಡಮ್. ಈ ತರ ಫಿಲಮ್ ಒಂದು ತುಂಬಾ ದಿವಸ ಆಯ್ತು. ತುಂಬಾ ಚೆನ್ನಾಗಿ ಬಂದಿದೆ. ಅಕ್ಕ ತಂಗಿರೋ ಪಾರ್ಟ್ ತುಂಬಾ ಚೆನ್ನಾಗಿದೆ. ಯಾವ ತರ ಬಿಟ್ಕೊಡ್ಬಾರ್ದು ಅನ್ನೋದಕ್ಕೆ ಈ ಮೂವಿ ನೋಡ್ಬೇಕು. 100% 100 ಡೇಸ್ ಓಡುತ್ತೆ ಅಂತ ನಂಬಿಕೆ ಇದೀವಿ. ಪಾರ್ಟ್ 2ಗೆ ಕಾಯ್ತಾ ಇದೀವಿ ಮೇಡಮ್. ಜೈ ಭೈರಾದೇವಿ, ಜೈ ಭೈರಾದೇವಿ. ರಾಧಿಕಾ ಮ್ಯಾಮ್ ಲಾಸ್ಟ್ ಫಸ್ಟ್ ಅಲ್ಲಿ ಹೇಳಿದ್ರು ಇದು ಮೋಸ್ಟ್ಲಿ ನನ್ನ ಲಾಸ್ಟ್ ಸಿನಿಮಾ ಅಂತ. ಏನ್ ಅನ್ಸುತ್ತೆ ಈ ಸಿನಿಮಾ ನೋಡಿದ್ಮೇಲೆ? ಇನ್ನೂ 16 ಸಿನಿಮಾದಲ್ಲಿ ಅಭಿನಯ ಮಾಡ್ಬೇಕು. 16 ಸಿನಿಮಾ ಅಭಿನಯ ಮಾಡಿ ನಮ್ಮ ಕನ್ನಡ ಚಿತ್ರರಂಗನ ಇನ್ನೂ ಮೇಲಕ್ಕೆ ತರಬೇಕು. ಅವರು ಹೇಳಿರೋ ಮಾತ್ರ ಅವರು ಯಾವ ಅರ್ಥದಲ್ಲಿ ಹೇಳಿರೋ ಗೊತ್ತಿಲ್ಲ. ಈ ಸಿನಿಮಾ ನೋಡಿ ಅವ್ರಿಗೆ ಅರ್ಥ ಆಗಿಲ್ಲ. ನಾನು ಇನ್ನೂ 10 ಸಿನಿಮಾದಲ್ಲಿ ಅಭಿನಯ ಮಾಡ್ಬೇಕು ಈಗ ಅವ್ರಿಗೆ ಅನ್ಸಿರುತ್ತೆ. ಕನ್ನಡ ಚಿತ್ರದಲ್ಲಿ ಈ ತರ ಒಳ್ಳೊಳ್ಳೆ ಸಿನಿಮಾಗಳು ಬರ್ಬೇಕು, ನಾವು ಎಲ್ಲ ನೋಡ್ಬೇಕು. ಅವರು ಆದಿ ದೇವ್ರ ಶಕ್ತಿ ಕೊಟ್ಟು ಈ ತರ ಸಿನಿಮಾಗಳನ್ನ ಮಾಡ್ಲಿ ಅಂತ ನಾವು ದೇವ್ರಲ್ಲಿ ಪ್ರಾರ್ಥಿಸ್ತೀವಿ. ಸೂಪರ್ ಮೂವಿ ಮೇಡಮ್, ಸೂಪರ್ ಮೂವಿ. ಮೇಡಮ್ ಆಕ್ಟಿಂಗ್ ಸೂಪರ್ ಮೂವಿ. ಚೆನ್ನಾಗಿದೆ. ಫ್ಯಾಮಿಲಿ ಎಲ್ಲ ನೋಡೋದು. ವೆಂಕಟೇಶ್ವರವ್ರದ್ದು ಆಕ್ಟಿಂಗ್ ಬರೀ ಇಷ್ಟ ಆಗಿದೆ. ಚೆನ್ನಾಗಿದೆ, 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 ಸೂಪರ್. ತುಂಬಾ ಚೆನ್ನಾಗಿದೆ. ನೋಡ್ಬೋದು. ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಸ್ಟೋರಿ ಚೆನ್ನಾಗಿದೆ. ಚೆನ್ನಾಗಿದೆ. ಚೆನ್ನಾಗಿದೆ, ಸೂಪರ್ ಆಗಿದೆ. ತುಂಬಾ ಚೆನ್ನಾಗಿ ಬಂದಿದೆ ಮೇಡಮ್. RR ಸಸ್ಪೆನ್ಸ್ ಥ್ರಿಲ್ಲರ್ ಎಲ್ಲ ಇದೆ. ಫುಲ್ ಎಂಟರ್ಟೈನ್ಮೆಂಟ್. ತಾಯಿ ಸೆಂಟಿಮೆಂಟ್ ಇರ್ಬೋದು, ಇದು ದೈವರ ಭಕ್ತಿ ಅದೆಲ್ಲ ಇದೆ. ತುಂಬಾ ಚೆನ್ನಾಗಿ ಬಂದಿದೆ. ರಾಧಿಕಾ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ತುಂಬಾ ದಿನ ಆದ್ಮೇಲೆ ಸಿನಿಮಾ ಬಂದಿದೆ, ಆದ್ರೂ ತುಂಬಾ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. 100% ದಸರಾ ಇಟ್ಟು ಚೆನ್ನಾಗಿದೆ ಮೇಡಮ್. ಸೂಪರ್ ಆಗಿದೆ. ರಿಯಲ್ ಕಾಳಿ ಅವರು ಅವ್ರನ್ನ ನೋಡಿದ್ರೆ ಭಯ ಆಗುತ್ತೆ ಆ ಸಿನಿಮಾದ. ಆ ತರ ಸೂಪರ್ ಆಗಿದೆ ಸಿನಿಮಾ. ಓವರ್ ಆಲ್ ಕಣ್ಣು ಅಂದ್ರೆ ಮುಚ್ಚೋದಿಲ್ಲ, ಕ್ಲೋಸ್ ಆಗೋದಿಲ್ಲ, ಆ ತರ ನೀಟಾಗಿ. ಓವರ್ ಆಲ್ ಫ್ಯಾಮಿಲಿ ಓರಿಯೆಂಟೆಡ್ ಫಿಲಮ್ ಇದು. ಇಡೀ ಫ್ಯಾಮಿಲಿ ಕುತ್ಕೊಂಡು ಸಂಕೋಚ ಇಲ್ಲದೆ ನೋಡ್ಬೋದಾಗಿರೋಂತ ಒಂದು ಒಳ್ಳೆ ಸಿನಿಮಾ ಇದು. ಈ ಸಿನಿಮಾಗೆ ಒಳ್ಳೇದಾಗ್ಲಿ. ಮತ್ತೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ, ಈ ಸಿನಿಮಾದಲ್ಲಿ ಕೆಲಸ ಮಾಡಿರೋ ಎಲ್ಲರಿಗೂ, ಪಬ್ಲಿಸಿಟಿ ಡಿಪಾರ್ಟ್ಮೆಂಟ್ಗೆ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊತಾ ಇದೀವಿ ಮೇಡಮ್. ಜೈ ಭೈರಾದೇವಿ, ಜೈ ಭೈರಾದೇವಿ. ಒಂದು ಕನ್ನಡ ಫುಲ್ ಮೂವಿ ನೋಡ್ದಂಗಾಯ್ತು. ತುಂಬಾ ಇಷ್ಟ ಆಯ್ತು. ನವಶಕ್ತಿ ವೈಭವನೇ ಭೈರಾದೇವಿಯಲ್ಲಿ ಕಾಣಿಸ್ತು. ತುಂಬಾ ಚೆನ್ನಾಗಿದೆ. ರಾಧಿಕಾ ಕುಮಾರಸ್ವಾಮಿ ಆಕ್ಟಿಂಗ್ ಸೂಪರ್ ಆಗಿದೆ. ವಂಡರ್ಫುಲ್, ಕಲರ್ಫುಲ್ ಆಗಿದೆ. ನಮ್ಗಂತೂ ತುಂಬಾ ಕಣ್ಣಿಗೆ ಹಬ್ಬ ಅನಿಸ್ತು. ರಿಯಲ್ ಆಗ್ತಾ ಮತ್ತೆ ನೋಡ್ದಂಗಾಯ್ತು. ಸಖತ್ತಾಗಿದೆ ಮೂವಿ ಎಲ್ಲ. 100% ಚೆನ್ನಾಗಿ ನೋಡಿ. ಅದು ತುಂಬಾ ಒಂದು ಶ್ರೀ ಶಕ್ತಿ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು, ಯಾವ್ದನ್ ಬೇಕಾದ್ರೂ ಗೆಲ್ಬಹುದು ಅನ್ನೋ ಒಂದು ಅಕ್ಕ ತಂಗಿ ಬಾಂಡಿಂಗು, ಆಕ್ಟಿಂಗು, ಫಿಲಮ್ ತುಂಬಾ ಚೆನ್ನಾಗಿತ್ತು. ಗ್ರಾಫಿಕ್ಸ್ ಸಖತ್ತಾಗಿತ್ತು. ನೋಡಿದ್ರೆ ಖುಷಿ ಆಯ್ತು. ಚಿಕ್ಕ ವಯಸ್ಸಲ್ಲಿ ಅಷ್ಟು ಮಶಾನಕ್ಕೆಲ್ಲ ಹೋಗಿ ಅಷ್ಟು ಚೆನ್ನಾಗಿ ಪಿಕ್ಚರ್ ತೆಗ್ದಿದ್ದಾರೆ. ತುಂಬಾ ಚೆನ್ನಾಗಿದೆ ಪಿಕ್ಚರ್. 100 ಡೇಸ್ ಹೋಗುತ್ತೆ, ನೋಡುತ್ತೆ, ಹೌಸ್ಫುಲ್ ಆಗುತ್ತೆ. ಅವ್ರ ಚಿಕ್ಕ ವಯಸ್ಸು ಅಷ್ಟು ಮಶಾನದಲ್ಲೆಲ್ಲ ಹೋಗಿ ಪಿಕ್ಚರ್ ತೆಗಿಬೇಕಾದ್ರೆ ಅವ್ರು ತುಂಬಾ ಧೈರ್ಯಶಾಲಿ. ಕುಮಾರಸ್ವಾಮಿ ತುಂಬಾ ಥ್ಯಾಂಕ್ಸ್. ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಅದು ದೇವ್ರದ್ದು ಅವತಾರದಲ್ಲಿ ಮಾಡಿದಾರಲ್ಲ, ಅದೆಲ್ಲ ಇಷ್ಟ ಆಯ್ತು. ಮತ್ತೆ ಅದು ದೆವ್ವ ಎಲ್ಲ ತಗ್ಸೋದು ಬಿಡ್ಸೋದು ಎಲ್ಲ ಅದೆಲ್ಲ ತುಂಬಾನೇ ಇಷ್ಟ ಆಯ್ತು.
ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಒಂದು ಟೈಮ್ ಚೆನ್ನಾಗಿದೆ. ಸಿನಿಮಾ ಚೆನ್ನಾಗಿದೆ ಸರ್. ಫಿಲ್ಮೇ ಚೆನ್ನಾಗಿದೆ, ಇಷ್ಟ ಪ್ರಶ್ನೆ ಎಲ್ಲ ಚೆನ್ನಾಗಿದೆ. ದೇವರ ಆಕ್ಟಿಂಗು ಚೆನ್ನಾಗಿದೆ. ಚೆನ್ನಾಗಿದೆ. ಏನ್ ಇಷ್ಟ ಆಯ್ತು? ಫಸ್ಟ್ ಹಾಫ್ ಇಷ್ಟ ಆಯ್ತು, ಎಂಟ್ರಿ ಚೆನ್ನಾಗಿದೆ ಮೇಡಮ್, ಚೆನ್ನಾಗಿದೆ.